ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಅನಿಲ್ ಪವಾರ್, ASRB ತಪೋವನ ಕೋಚಿಂಗ್ ಸೆಂಟರ್ ವತಿಯಿಂದ. ಸ್ನೇಹಿತರೆ, ನಾವು ಹಿಂದಿನ ತರಗತಿಯಲ್ಲಿ ಭಾರತದ ಇತಿಹಾಸ ಅಂತ ನೋಡ್ತೀವಿ. ಆ ಭಾರತ ಇತಿಹಾಸವನ್ನು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ವಿ. ಆ 3 ಭಾಗಗಳು ಪ್ರಾಚೀನ ಭಾರತದ ಇತಿಹಾಸ ಅಂತ ನೋಡ್ತೀವಿ, ಮಧ್ಯಕಾಲೀನ ಭಾರತದ ಇತಿಹಾಸ ಮತ್ತು ಆಧುನಿಕ ಭಾರತದ ಇತಿಹಾಸ ಅಂತೇಳಿ ನೋಡಿದ್ವಿ. ಹೌದಾ? ಆ 3 ಇತಿಹಾಸಗಳಲ್ಲಿ ನಮಗೆ ಇವತ್ತು ಪ್ರಾಚೀನ ಭಾರತದ ಇತಿಹಾಸದ ಕುರಿತು ತಿಳಿಯೋಣ. ಹೌದಾ? ಆ ಪ್ರಾಚೀನ ಭಾರತದ ಇತಿಹಾಸದ ಹಲವಾರು ಅಧ್ಯಾಯಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಮೊದಲನೇದಾಗಿ ಬಂದಿತ್ತು ಯಾವುದು? ಇತಿಹಾಸದ ಹಿನ್ನೆಲೆ ಅಂತೇಳಿ ಬಂದಿತ್ತು. ಇತಿಹಾಸದ ಹಿನ್ನೆಲೆ ಅಂತೇಳಿ ಬಂದಾಗ ಇಲ್ಲಿ ಇತಿಹಾಸವು ಯಾವ ರೀತಿ ಉಗಮಗೊಂಡಿತ್ತು ಮತ್ತು ಆ ಇತಿಹಾಸವು ಯಾವ ರೀತಿ ತನ್ನದೇ ಆದಂತಹ ಹಿನ್ನೆಲೆಯನ್ನು ಹೊಂದಿತ್ತು ಅಥವಾ ಹೊಂದೈತಿ ಅನ್ನೋದನ್ನ ನಾವು ಈ ಅಧ್ಯಯನದಲ್ಲಿ ಅಧ್ಯಯನ ಮಾಡ್ತೀವಿ. ಹೌದಾ? ಇಲ್ಲಿ ಮುಖ್ಯವಾಗಿ ಇಲ್ಲಿ ಇತಿಹಾಸ ಅಂತೇಳಿ ಬಂದಾಗ ಗತಿಸಿ ಹೋದ ಘಟನೆಗಳ ಕುರಿತು ಅಧ್ಯಯನ ಮಾಡುವುದನ್ನ ಇತಿಹಾಸ ಅಂತೇಳಿ ನೋಡ್ತೀವಿ. ಇತಿಹಾಸ ಅಂದ್ರೆ ಗತಿಸಿ ಹೋದ ಘಟನೆಗಳ ಕುರಿತು ಅಧ್ಯಯನ ಮಾಡುವುದನ್ನ ಇತಿಹಾಸ ಅಂತೇಳಿ ಕರಿತೀವಿ. ಅದೇ ರೀತಿ ಈ ಇತಿಹಾಸವನ್ನು ಇಂಗ್ಲಿಷ್ ನಲ್ಲಿ ಹಿಸ್ಟರಿ ಅಂತೇಳಿ ಕರಿತೀವಿ. ಹಿಸ್ಟರಿ ಅಂತೇಳಿ ಕರೆದಾಗ ಈ ಇಂಗ್ಲಿಷ್ ನ ಹಿಸ್ಟರಿ ಎಂಬ ಪದವು ಗ್ರೀಕ್ ನ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಅಂತ ನೋಡ್ತೀರಾ. ಗ್ರೀಕ್ ನ ಹಿಸ್ಟೋರಿಯಾ ಎಂಬ ಪದದಿಂದ ಈ ಇಂಗ್ಲಿಷ್ ನ ಹಿಸ್ಟರಿ ಎಂಬ ಪದ ನಮಗೆ ಬಂದಿದೆ ಅಂತ ನೋಡ್ತೀವಿ. ಅಂತಹ ಈ ಹಿಸ್ಟೋರಿಯಾ ಎಂಬ ಪದದ ಅರ್ಥ ಏನ್ರಿ ಅಂತ ಹೇಳಿದಾಗ, ಹಿಸ್ಟೋರಿಯಾ ಎಂಬ ಪದದ ಅರ್ಥ ಏನು ಅಂತಂದಾಗ ತನಿಖೆ ಮಾಡು ಅಥವಾ ವಿಚಾರಣೆ ಮಾಡು ಅಂತ ನೋಡ್ತೀರಾ. ತನಿಖೆ ಮಾಡು ಅಥವಾ ವಿಚಾರಣೆ ಮಾಡು ಎಂಬ ಅರ್ಥವನ್ನು ನೀಡ್ತೈತಿ ಯಾವುದು? ಈ ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಪದ ಅಂತೇಳಿ ನೋಡ್ತೀವಿ. ಇಲ್ಲಿ ಇತಿಹಾಸವೆಂಬುದು ಸಂಸ್ಕೃತ ಪದವಾಗಿದ್ದು ಇಲ್ಲಿ ಇತಿ ಅಂದ್ರೆ ಹೀಗೆ ಎಂಬ ಅರ್ಥವನ್ನು ನೀಡ್ತೈತಿ. ಇತಿ ಅಂದ್ರೆ ಹೀಗೆ ಆದ್ರೆ, ಆ ಅಂದ್ರೆ ಖಚಿತವಾಗಿ, ಅಸ್ ಅಂದ್ರೆ ನಡೆಯಿತು ಅಂತ ನೋಡ್ತೀವಿ. ಇಲ್ಲಿ ಇತಿಹಾಸ ಅಂದ್ರೆ ಹೀಗೆ ಖಚಿತವಾಗಿ ನಡೆಯಿತು ಅಂತ ಹೇಳಿ ನಾವು ಅಧ್ಯಯನ ಮಾಡೋದನ್ನೇ ಇತಿಹಾಸ ಅಂತೇಳಿ ಕರಿತೀವಿ. ಹೌದಾ? ಇದೇ ರೀತಿ ಇಲ್ಲಿ ಹೆರೋಡೋಟಸ್ ಎಂಬ ವ್ಯಕ್ತಿ ಬರ್ತಾರ. ಹೆರೋಡೋಟಸ್ ರವನ್ನ ಈ ಜಗತ್ತಿನ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಹೆರೋಡೋಟಸ್ ರವರಿಗೆ ಅಂತ ನೋಡ್ತೀವಿ. ಯಾಕ್ರಿ ಅಂತಂದಾಗ ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾರ ಯಾರು? ಈ ಹೆರೋಡೋಟಸ್ ರವರು. ಹೌದಾ? ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅವರು ತಮ್ಮದೇ ಆದಂತಹ ಒಂದು ಪ್ರಮುಖ ಕೃತಿ ಅಂತ ನೋಡ್ತೀವಿ. ಯಾವುದು? ಹಿಸ್ಟೋರಿಯಾ ಎಂಬ ಕೃತಿಯಲ್ಲ. ಹಿಸ್ಟೋರಿಯಾ ಎಂಬ ಕೃತಿಯಲ್ಲಿ ಇತಿಹಾಸದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಅವರು ಉಲ್ಲೇಖವನ್ನು ಮಾಡ್ತಾರ. ಅದಕ್ಕಾಗಿ ಇವರಿಗೆ ಜಗತ್ತಿನ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಈ ಹೆರೋಡೋಟಸ್ ಮೂಲತಃ ಯಾವ ದೇಶದವನ್ರಿ ಅಂತ ಹೇಳ್ತಾರ? ಗ್ರೀಕ್ ದೇಶದವನಾಗಿರ್ತಾನ. ಮೂಲತಃ ಗ್ರೀಕ್ ದೇಶದವರಾದ ಈ ಹೆರೋಡೋಟಸ್ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಗ್ರೀಕ್ ರಾಜ ಗ್ರೀಕ್ ಒಬ್ಬರು ಸೇರ್ತಾನ. ಯಾರು? ಪೆರಿಕ್ಲಸ್ ಅಂತ ಹೇಳ್ತಾನ. ಈ ಪೆರಿಕ್ಲಸ್ ನ ಆಸ್ಥಾನದಲ್ಲಿ ಅವ ಯುದ್ಧ ಅಂತ ನೋಡ್ತಿದ. ಯಾರು? ಈ ಹೆರೋಡೋಟಸ್ ಎಂಬ ಈ ವ್ಯಕ್ತಿ ಯುದ್ಧ ಅಂತ ನೋಡ್ತಿದ್ದ. ಇತಿಹಾಸಕಾರ ಯುದ್ಧ ಅಂತೇಳಿ ನೋಡ್ತೀವಿ. ಹೌದಾ? ಇದೇ ರೀತಿ ಈ ಹೆರೋಡೋಟಸ್ ಇನ್ನೊಂದು ಪ್ರಮುಖವಾದ ಕೃತಿಯನ್ನು ಕೂಡ ರಚಿಸಿದಾನೆ ಅಂತ ನೋಡ್ತೀವಿ. ಅಂತಹ ಕೃತಿ ಯಾವುದು ಅಂತಂದ್ರೆ ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ನೋಡ್ತದ. ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಅಂತಂದ್ರೆ ಪರ್ಷಿಯಾ ಕದನಗಳ ಇತಿಹಾಸ ಅಂತೇಳಿ ನೋಡ್ತೀವಿ. ಆ ಕೃತಿಯನ್ನು ಕೂಡ ಈ ಹೆರೋಡೋಟಸ್ ರವರು ರಚನೆ ಮಾಡಿದ್ದಾರೆ ಅಂತೇಳಿ ನೋಡ್ತೀವಲ್ಲ. ಅದಾದ್ಮೇಲೆ ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತೇಳಿ ಕೇಳ್ತಾರ. ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದಾಗ ಇಲ್ಲಿ ಕಲ್ಯಾಣನನ್ನ ಭಾರತದ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಈ ಕಲ್ಯಾಣನು ಕೂಡ ಒಂದು ಕೃತಿಯನ್ನು ರಚನೆ ಮಾಡ್ತಾನ. ಯಾವುದು ಅಂತಂದ್ರೆ ರಾಜತರಂಗಿಣಿ ಎಂಬ ಕೃತಿಯನ್ನ ರಚನೆ ಮಾಡ್ತಾರ. ಈ ರಾಜತರಂಗಿಣಿ ಕೃತಿಯಲ್ಲಿ ಈ ಕಲ್ಯಾಣನು ಮೊಟ್ಟ ಮೊದಲ ಬಾರಿಗೆ ಕಾಶ್ಮೀರದ ಕುರಿತು ಇವನು ತಿಳಿಸ್ತಾನ. ಕಾಶ್ಮೀರದ ಕುರಿತು ಈ ರಾಜತರಂಗಿಣಿ ಕೃತಿಯಲ್ಲಿ ತಾನು ತಿಳಿಸ್ತಾನ ಅಂತ ನೋಡ್ತೀವಿ. ಅದೇ ರೀತಿ ಈ ಕಲ್ಯಾಣನು ಕೂಡ ಒಬ್ಬ ಕಾಶ್ಮೀರ ಕವಿ ಅಂತ ನಾವು ನೋಡಬಹುದು. ಅದಾದ್ಮೇಲೆ ಕರ್ನಾಟಕ ಇತಿಹಾಸದ ಪಿತಾಮಹ ಯಾರು ಅಂತ ಹೇಳಿ ಕೇಳ್ತಾನ. ಕರ್ನಾಟಕದ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದಾಗ ಇಲ್ಲಿ EP ರೈಸ್ ರವರನ್ನ ಕರ್ನಾಟಕ ಇತಿಹಾಸದ ಪಿತಾಮಹ ಅಂತ ಹೇಳಿ ಕರಿತೀವಿ. ಅದಾದ್ಮೇಲೆ
ರಾಬರ್ಟ್ ಬ್ರೂಸ್ಫುಟ್ ಎಂಬ ವ್ಯಕ್ತಿ ಬರ್ತಾರೆ. ಇಲ್ಲಿ ಪ್ರಾಗೈತಿಹಾಸದ ಪಿತಾಮಹ ಯಾರು ಅಂತ ಹೇಳಿ ಕೇಳಿದಾಗ, ಪ್ರಾಗೈತಿಹಾಸದ ಪಿತಾಮಹ ಯಾರು ಅಂತ ಹೇಳಿ ಕೇಳಿದಾಗ ಇಲ್ಲಿ ರಾಬರ್ಟ್ ಬ್ರೂಸ್ಫುಟ್ ಅಂತ ಹೇಳಿ ನೋಡ್ತೀವಿ. ಪ್ರಾಗೈತಿಹಾಸದ ಪಿತಾಮಹ, ಪ್ರಾಗೈತಿಹಾಸದ ಪಿತಾಮಹ ಯಾರು ಅಂತ ಹೇಳಿದಾಗ ರಾಬರ್ಟ್ ಬ್ರೂಸ್ಫುಟ್ ಎಂಬ ವ್ಯಕ್ತಿಯನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಈ ಇತಿಹಾಸದ ಕುರಿತು ಹಲವಾರು ದೇಶಗಳಲ್ಲಿ ಅಥವಾ ಹಲವಾರು ಕಡೆ ವಿವಿಧ ಹೆಸರುಗಳಿಂದ ಇತಿಹಾಸವನ್ನ ಕರೀತಾರ ಅಂತ ನೋಡ್ತೀವಿ. ಅದು ಯಾವ ಹೆಸರುಗಳಿಂದ ಕರೀತಾರ ಅಂತ ಹೇಳಿ ಅಂತಂದಾಗ, ಇತಿಹಾಸವನ್ನ ನಮ್ಮ ಭಾರತ ದೇಶದವರದ ಅಂದ್ರೆ ಭಾರತೀಯರು ಇದನ್ನ ಚರಿತ್ರೆ ಅಂತ ಹೇಳಿ ಕರೀತಾರದ. ಇತಿಹಾಸವನ್ನು ಚರಿತ್ರೆ ಎಂದು ಕರೆದವರು ಯಾರು ಅಂತ ಹೇಳಿ ಕ್ವಶನ್ ಕೇಳ್ತಾನದ. ಅವಾಗ ಇತಿಹಾಸವನ್ನು ಚರಿತ್ರೆ ಅಂತ ಹೇಳಿ ಕರೆದವರು ನಮ್ಮ ಭಾರತೀಯರು ಅಂತ ಹೇಳಿ ನೋಡ್ತೀವಿ. ಅದೇ ರೀತಿ ಇತಿಹಾಸವನ್ನ ಅರಬ್ಬರು ತಾರೀಖ್ ಅಂತ ಹೇಳಿ ಕರೀತಾರೆ. ಇತಿಹಾಸವನ್ನು ಅರಬ್ಬರು ತಾರೀಖ್ ಅಂತ ಹೇಳಿ ಕರೀತಾರ. ಅದರ ಜೊತೆಗೆ ಈ ಇತಿಹಾಸವನ್ನು ಜರ್ಮನಿಯನ್ನರು, ಜರ್ಮನಿಯನ್ನರು ಜಿಸಸೈ ಅಥವಾ ಗೆಸಚಿಟ್ಟೆ ಅಂತೇಳಿ ಕರೀತಾರೆ. ಗೆಸಚಿಟ್ಟೆ ಅಂತೇಳಿ ಕರೀತಾರ. ಇಂತಹ ಈ ಇತಿಹಾಸವು ಹಲವಾರು ವರ್ಷಗಳ ತನ್ನದೇ ಆದಂತಹ ಅದು ಇತಿಹಾಸವನ್ನು ಹೊಂದಿದೆ ಅಂತೇಳಿ ನೋಡ್ತೀವಿ. ಈ ರೀತಿ ಈ ಇತಿಹಾಸ ಹಲವಾರು ವ್ಯಾಖ್ಯೆಗಳನ್ನು ಕೂಡ ಹೊಂದಿದೆ. ಅದೇ ರೀತಿ ಹಲವಾರು ಇತಿಹಾಸಕಾರರು ತಮ್ಮದೇ ಆದಂತಹ ಹಲವಾರು ವ್ಯಾಖ್ಯೆಗಳನ್ನು ಕುರಿತು ಇತಿಹಾಸದ ಬಗ್ಗೆ ನಮಗೆ ತಿಳಿಸಾರ ಅಂತ ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಇಲ್ಲಿ ಇತಿಹಾಸದ ಅಂದ್ರೆ ಜಗತ್ತಿನ ಇತಿಹಾಸದ ಪಿತಾಮಹ ಅಂತ ನೋಡ್ತೀವಿ. ಯಾರು? ಹೆರೋಡೋಟಸ್ ಅಂತ ನೋಡ್ತೀವಿ. ಈ ಹೆರೋಡೋಟಸ್ ರವರು ಇತಿಹಾಸದ ಕುರಿತು ಏನ್ ಹೇಳ್ತಾರೆ ಅಂತ ಹೇಳಿ ಅಂತಂದಾಗ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವ್ಯಕ್ತಿಗಳ ಕಥೆ ಇತಿಹಾಸ ಅಂತ ಹೇಳಿ ಕರೀತಾರ. ಅದೇ ರೀತಿ ನೆಕ್ಸ್ಟ್ ಬರ್ತಾರ ಜವಾಹರ್ಲಾಲ್ ನೆಹರು ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಹೇಳಿ ಕರಿತೀವಿ ಜವಾಹರ್ಲಾಲ್ ನೆಹರು ಅವರನ್ನ. ಅದರ ಜೊತೆಗೆ ಇಲ್ಲಿ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಹೇಳಿ ಕೇಳಿದಾಗ, ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅಂತ ನೋಡ್ತೀವಿ ಜವಾಹರ್ಲಾಲ್ ನೆಹರು ಅವರನ್ನ. ಇಂತಹ ಈ ಜವಾಹರ್ಲಾಲ್ ನೆಹರು ಅವರು ಕೂಡ ಇತಿಹಾಸಕ್ಕೆ ತಮ್ಮದೇ ಆದಂತಹ ಒಂದು ವ್ಯಾಖ್ಯಾನ ನೀಡಾರ ಅಂತ ನೋಡ್ತೀವಿ. ಅದು ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿ ಬಂದ ಮನುಕುಲದ ಕಥೆಯೇ ಇತಿಹಾಸ ಅಂತ ಹೇಳಿ ಕರೀತಾರ ಈ ಜವಾಹರ್ಲಾಲ್ ನೆಹರು ರವರು ಅಂತ ನೋಡ್ತೀವಿ. ಇಂತಹ ಈ ಜವಾಹರ್ಲಾಲ್ ನೆಹರು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿಯನ್ನು ರಚನೆ ಮಾಡ್ಯಾರ ಅಂತ ನೋಡ್ತೀವಿ. ಆ ಕೃತಿ ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅಂತ ನೋಡ್ತೀವಿ. ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಎಂಬ ಕೃತಿಯನ್ನು ಈ ಜವಾಹರ್ಲಾಲ್ ನೆಹರು ರವರು ರಚನೆ ಮಾಡ್ಯಾರ ಅಂತ ನೋಡ್ತೀವಿ. ಅದರ ಜೊತೆಗೆ ನೆಕ್ಸ್ಟ್ ಬರ್ತಾರ ಮಾನವತಾವಾದದ ಪಿತಾಮಹ ಅಂತ ಕರಿತೀವಿ ಕಾರ್ಲ್ ಮಾರ್ಕ್ಸ್ ಅವರು ಅಂತ ನೋಡ್ತೀವಿ. ಇಂತಹ ಈ ಕಾರ್ಲ್ ಮಾರ್ಕ್ಸ್ ಅವರು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತಹ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ ಅಂತ ನೋಡ್ತೀವಿ. ಅಂತಹ ಆ ವ್ಯಾಖ್ಯೆ ಏನ್ರಿ ಅಂತ ಹೇಳಿ ಅಂತಂದಾಗ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಎಂಬ ವ್ಯಾಖ್ಯೆಯನ್ನು ನೀಡಿದವರು ಯಾರು ಅಂತ ಹೇಳಿದಾಗ ಅಲ್ಲಿ ಕಾರ್ಲ್ ಮಾರ್ಕ್ಸ್ ಅಂತ ನೋಡ್ತೀವಿ. ಕಾರ್ಲ್ ಮಾರ್ಕ್ಸ್ ಅಂತ ನೋಡ್ತೀವಿ. ಇಂಥ ಈ ಕಾರ್ಲ್ ಮಾರ್ಕ್ಸ್ ಅವರು ಮುಖ್ಯವಾಗಿ 2 ಕೃತಿಗಳನ್ನು ರಚನೆ ಮಾಡ್ತಾರೆ. ಆ ಕೃತಿಗಳು ಒಂದು ದಾಸ್ ಕ್ಯಾಪಿಟಲ್ ಅಂತ ನೋಡ್ತೀವಿ. ಯಾವುದೇ ಒಂದು ದಾಸ್ ಕ್ಯಾಪಿಟಲ್, ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ನೋಡ್ತೀವಿ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಈ 2 ಕೃತಿಗಳನ್ನ ಹಿಂದಿನ ಪರೀಕ್ಷೆಗಳಲ್ಲಿ ಅದನ್ನ ಕೇಳ್ಯಾನ್ರಿ. ಅದೇ ಯಾವ್ಯಾವ್ದು ಅಂತಂದ್ರೆ ಇಲ್ಲಿ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಕೃತಿಗಳನ್ನ ನೋಡ್ತೀವಿ. ಅದರ ಜೊತೆಗೆ ನೆಕ್ಸ್ಟ್ ಸಂತ ಆಗಸ್ಟೈನ್ ಅಂತ ನೋಡ್ತೀವಿ. ಸಂತ ಆಗಸ್ಟೈನ್ ಅಂತ ನೋಡ್ತೀವಿ. ಇಲ್ಲಿ ಸಂತ ಆಗಸ್ಟೈನ್ ರವರು ಏನ್ ಹೇಳ್ತಾರೆ ಇತಿಹಾಸದ ಕುರಿತು ಅಂತ ಹೇಳಿ ಅಂತಂದಾಗ, ಒಳ್ಳೆಯವರು ಮತ್ತು ಕೆಟ್ಟವರ ನಡುವಿನ ಸಂಘರ್ಷವೇ ಇತಿಹಾಸ ಅಂತ ಹೇಳಿ ಕರೀತಾರೆ. ಇಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರ ನಡುವಿನ ಸಂಘರ್ಷವೇ ಇತಿಹಾಸ ಅಂತ ಕರೀತಾರ ಸಂತ ಆಗಸ್ಟೈನ್ ರವರು ಅಂತ ನೋಡ್ತೀವಿ. ಇಂಥ ಈ ಸಂತ ಆಗಸ್ಟೈನ್ ರವರು ಒಂದು ಕೃತಿಯನ್ನು ರಚನೆ ಮಾಡ್ತಾರ. ಯಾವುದು ಅಂದ್ರೆ ದಿ ಸಿಟಿ ಆಫ್ ಗಾಡ್ ಅಂತ ಹೇಳಿ ನೋಡ್ತೀವಿ. ಯಾವುದೇ ದಿ ಸಿಟಿ ಆಫ್
ಗಾಡ್. ದಿ ಸಿಟಿ ಆಫ್ ಗಾಡ್ ಎಂಬ ಕೃತಿಯನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿ ಕೇಳ್ತಾನ. ಅವಾಗ ಸಂತ ಆಗಸ್ಟೈನ್ ಅಂತೇಳಿ ನೋಡ್ತೀವಿ. ಅದಾದ್ಮೇಲೆ ಸಿಸಿರೋ ಎಂಬ ವ್ಯಕ್ತಿಯು ಅವರು ಕೂಡ ಈ ಇತಿಹಾಸದ ಕುರಿತು ತಮ್ಮದೇ ಆದಂತಹ ಒಂದು ವ್ಯಾಖ್ಯೆಯನ್ನು ನೀಡ್ತಾರ ಅಂತ ನೋಡ್ತೀವಿ. ಅವ್ರು ಏನ್ ಹೇಳ್ತಾರ ಅಂತಂದ್ರೆ, ಇತಿಹಾಸವಿಲ್ಲದ ಸಮಾಜ ಸ್ಮರಣೆ ಇಲ್ಲದ ಮನುಷ್ಯನಂತೆ ಅಂತೇಳಿ ಹೇಳ್ತಾರ. ಇತಿಹಾಸದ ವಿಲ್ಲದ ಸಮಾಜವು ಸ್ಮರಣೆ ಇಲ್ಲದ ಮನುಷ್ಯನಂತೆ ಅಂತ ಹೇಳ್ತಾರ ಯಾರು, ಈ ಸಿಸಿರೋ ಎಂಬ ವ್ಯಕ್ತಿ ಅಂತ ನೋಡ್ತೀವಿ. ಅದಾದ ಮೇಲೆ ನೆಕ್ಸ್ಟ್ ಬರ್ತಾರ ಇಲ್ಲಿ ಆರ್ನಾಲ್ಡ್ ಟೈನ್ಬಿ ಅಂತ ನೋಡ್ತೀವಿ. ಆರ್ನಾಲ್ಡ್ ಟೈನ್ಬಿ ಅಂತ ನೋಡ್ತೀವಿ. ಈ ಆರ್ನಾಲ್ಡ್ ಟೈನ್ಬಿ ಅವರು ಕೂಡ ಇತಿಹಾಸಕ್ಕೆ ತಮ್ಮದೇ ಆದಂತಹ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ ಅಂತ ನೋಡ್ತೀವಿ. ಆ ವ್ಯಾಖ್ಯೆ ಯಾವುದ್ರಿ ಅಂತಂದಾಗ ಇಲ್ಲಿ ನಾಗರಿಕತೆಗಳ 7 ಬೀಳಿನ ಕಥೆಯೇ ಇತಿಹಾಸ ಅಂತೇಳಿ ಕರೀತಾರ. ನಾಗರಿಕತೆಗಳ 7 ಬೀಳಿನ ಕಥೆಯೇ ಇತಿಹಾಸ ಅಂತೇಳಿ ಕರೀತಾರ ಯಾರು, ಈ ಆರ್ನಾಲ್ಡ್ ಟೈಮ್ ಬಿ ಅಂತೇಳಿ ನೋಡ್ತೀವಿ. ಈ ರೀತಿ ಇತಿಹಾಸವು ತನ್ನದೇ ಆದ ಹಿನ್ನೆಲೆಯನ್ನು ಕೂಡ ಹೊಂದಿದೆ ಅಂತ ನೋಡ್ತೀವಿ. ಇದನ್ನದಯ ಭಾರತದ ಭೌಗೋಳಿಕ ಲಕ್ಷಣಗಳು ಅಂತೇಳಿ ನೋಡ್ತೀವಿ. ಇಲ್ಲಿ ಭಾರತವನ್ನ ವೈವಿಧ್ಯಮಯ ರಾಷ್ಟ್ರ ಅಂತೇಳಿ ಕರಿತೀವಿ. ಯಾಕ್ರಿ ಅಂತೇಳಿ ಅಂತಂದಾಗ, ಭಾರತವು ವಿವಿಧ ಜಾತಿ, ವಿವಿಧ ಜನಾಂಗ, ವಿವಿಧ ಭಾಷೆಯ ಜೊತೆಗೆ ತನ್ನದೇ ಆದಂತಹ ಸಂಸ್ಕೃತಿಯನ್ನು ಹೊಂದಿದೆ. ಅದಕ್ಕಾಗಿ ಭಾರತವನ್ನ ವೈವಿಧ್ಯಮಯ ರಾಷ್ಟ್ರ ಅಂತೇಳಿ ಕರಿತೀವಿ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಭಾರತದ ಹೆಸರಿನ ಮೂಲ ಆಗಲಿ ಅಂತಂದಾಗ, ಮೊದಲನೇದಾಗಿ ಜೈನ ಸಾಹಿತ್ಯ ಅಂತ ನೋಡ್ತೀವಿ. ಇಲ್ಲಿ ಜೈನ ಸಾಹಿತ್ಯದ ಪ್ರಕಾರ ಭಾರತದ ಹೆಸರು ಯಾವ ರೀತಿ ಬಂತು ಅಂತೇಳಿ ನೋಡಿದಾಗ, ಇಲ್ಲಿ ಜೈನ ಧರ್ಮದ ಮೊಟ್ಟ ಮೊದಲ ತೀರ್ಥಂಕರು ಅಂತ ನೋಡ್ತೀವಿ ಋಷಭನಾಥ. ಈ ಋಷಭನಾಥ ಮತ್ತು ಋಷಭನಾಥರ ಪತ್ನಿ ಯಶಸ್ವಿನಿ ದೇವಿ ಅಂತ ಇರ್ತಾರೆ. ಯಶಸ್ವಿನಿ ದೇವಿ. ಈ ದಂಪತಿಗಳಿಗೆ ಭರತ ಎಂಬ ಮಗ ಇದ್ದಾರೆ. ಭರತ ಎಂಬ ಮಗ ಇದ್ದ. ಆ ಭರತನು ಈ ಭಾರತವನ್ನು ಆಳ್ವಿಕೆ ಮಾಡಿದ್ದರಿಂದಾಗಿ ಭಾರತ ಎಂಬ ಹೆಸರು ಬಂದಿತ್ತು ಅಂತೇಳಿ ಕೆಲವು ಇತಿಹಾಸಕಾರರು ತಿಳಿಸ್ಕೊಡ್ತಾರ ಅಂತೇಳಿ ನೋಡ್ಬೋದು. ಅದರ ಜೊತೆಗೆ ಹಿಂದೂ ಪುರಾಣದ ಪ್ರಕಾರ ಇಲ್ಲಿ ಭಾರತವನ್ನು ದುಷ್ಯಂತ ಮತ್ತು ಶಕುಂತಲೆಯರ ಮಗ. ಶಕುಂತಲೆಯರ ಮಗ ಭರತ ಚಕ್ರವರ್ತಿ ಅಂತ ನೋಡ್ತೀವಿ. ಈ ಭರತ ಚಕ್ರವರ್ತಿ ಭಾರತವನ್ನು ಆಳ್ವಿಕೆ ಮಾಡಿದ್ದರಿಂದಾಗಿ ಭಾರತಕ್ಕೆ ಈ ಹೆಸರು ಬಂದಿತ್ತು ಅಂತೇಳಿ ಕೆಲವು ಇತಿಹಾಸಗಾರರು ತಿಳಿಸ್ಕೊಡ್ತಾರ ಅಂತೇಳಿ ನೋಡ್ಬೋದು. ಅದರ ಜೊತೆಗೆ ಕೆಲವು ವಿದ್ವಾಂಸರು ಏನ್ ಮಾಡ್ತಾರ ಅಂತಂದ್ರೆ, ಈ ಎರಡು ಮೂಲಗಳನ್ನ ಟೀಕೆ ಮಾಡ್ತಾರೆ. ಯಾಕೆ ಟೀಕೆ ಮಾಡ್ತಾರೆ ಅಂತಂದಾಗ, ಕೇವಲ ಒಬ್ಬ ವ್ಯಕ್ತಿಯಿಂದಲೇ ಇಡೀ ದೇಶಕ್ಕೆ ಭಾರತ ಎಂಬ ಹೆಸರು ಬರಲು ಸಾಧ್ಯವಿಲ್ಲ ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ಕೆಲವು ವಿದ್ವಾಂಸರು ಹೇಳ್ತಾರ, ವೇದಗಳ ನಾಗರಿಕತೆಯಲ್ಲಿ ಪುರುಷ್ಣಿ ಮತ್ತು ವಿಭಾಷಾ ಎಂಬ ನದಿಗಳಿದ್ವು. ಯಾವುದೇ ಪುರುಷ್ಣಿ ಮತ್ತು ವಿಭಾಷಾ ಎಂಬ ನದಿಗಳಿದ್ವು. ಆ ಪುರುಷ್ಣಿ ಮತ್ತು ವಿಭಾಷಾ ಎಂಬ ನದಿಗಳ ತೀರದಲ್ಲಿ ಭರತ ಎಂಬ ಕುಲ ಆಳ್ವಿಕೆ ಮಾಡ್ತಿತ್ತು. ಆ ಭರತ ಎಂಬ ಕುಲದಿಂದಲೇ ಭಾರತಕ್ಕೆ ಭರತ ಎಂಬ ಹೆಸರು ಬಂದಿತ್ತು ಅಂತೇಳಿ ಕೆಲವು ವಿದ್ವಾಂಸರು ನಮ್ಗೆ ತಿಳಿಸ್ಕೊಡ್ತಾರ ಅಂತೇಳಿ ನೋಡ್ಬೋದು. ಈ ರೀತಿ ಈ ಮೂಲವನ್ನು ಹೊಂದಿದ ಈ ಭಾರತಕ್ಕೆ ಹಲವಾರು ವಿವಿಧ ಹೆಸರುಗಳು ಕೂಡ ಈ ಭಾರತ ಹೊಂದಿದೆ ಅಂತೇಳಿ ನೋಡ್ಬೋದು. ಇಲ್ಲಿ ಭಾರತವನ್ನ ಭರತ ವರ್ಷ ಅಂತೇಳಿ ಕರೀತಾರ. ಭರತ ವರ್ಷ ಅಂತೇಳಿ ಕರಿತೀವಿ, ಭರತ ಖಂಡ ಅಂತೇಳಿ ಕರಿತೀವಿ, ಜಂಬೂ ದ್ವೀಪ ಅಂತೇಳಿ ಕರಿತೀವಿ. ಭಾರತದಲ್ಲಿ ಈ ಭಾರತವನ್ನ ಜಂಬೂ ದ್ವೀಪ ಅಂತೇಳಿ ಯಾಕೆ ಕರೀತಾರ ಅಂತಂದಾಗ, ಭಾರತದಲ್ಲಿ ಹೆಚ್ಚಾಗಿ ನೇರಳೆ ಹಣ್ಣುಗಳನ್ನ ಬೆಳೆಯುವುದಕ್ಕಾಗಿ ಈ ಭಾರತವನ್ನ ಜಂಬೂ ದ್ವೀಪ ಅಂತೇಳಿ ಕರೀತಿದ್ರು ಅಂತ ನೋಡ್ಬೋದು. ಅದೇ ರೀತಿ ಭಾರತವನ್ನ ಹಿಂದೂಸ್ತಾನ್ ಅಂತೇಳಿ ಕರಿತೀವಿ. ಈ ಭಾರತವನ್ನ ಹಿಂದೂಸ್ತಾನ್ ಅಂತೇಳಿ ಕರೀತಾರೆ ಯಾರು ಅಂತಂದ್ರೆ ಪರ್ಷಿಯನರು ಅಂತೇಳಿ ನೋಡ್ತೀವಿ. ಈ ಪರ್ಷಿಯನರು ಭಾರತದ ಮೇಲೆ ದಾಳಿಯನ್ನು ಮಾಡಿದ ಮೊಟ್ಟ ಮೊದಲ ವಿದೇಶಿಗರು ಅಂತೇಳಿ ನೋಡ್ತೀವಿ. ಭಾರತದ ಮೇಲೆ ದಾಳಿಯನ್ನು ಮಾಡಿದ ಮೊಟ್ಟ ಮೊದಲ ವಿದೇಶಿಗರು ಅಂತ ನೋಡ್ತೀವಿ. ಯಾರು? ಪರ್ಷಿಯನರು ಅಂತ ನೋಡ್ತೀವಿ. ಅದೇ ರೀತಿ ಭಾರತದ ಮೇಲೆ ದಾಳಿಯನ್ನು ಮಾಡಿದ ಮೊಟ್ಟ ಮೊದಲ ವಿದೇಶಿಯ ದೊರೆ ಯಾರು ಅಂತಂದಾಗ 1ನೇ ಸೈರಸ್ ಅಂತೇಳಿ ನೋಡ್ತೀವಿ. ಈ ರೀತಿ ಈ ಪರ್ಷಿಯನರು ಏನ್ ಮಾಡ್ತಾರ ಅಂತಂದ್ರೆ, ಭಾರತವನ್ನ ಇವರು
ಹಿಂದೂಸ್ತಾನ್ ಅಂತೇಳಿ ಕರೀತಾರ. ಯಾಕೆ ಇವರು ಹಿಂದೂಸ್ತಾನ್ ಅಂತೇಳಿ ಕರೀತಾರ ಅಂತಂದ್ರೆ ಇಲ್ಲಿ ಯಾವ ನದಿ ಅಂತಂದ್ರೆ ಸಿಂಧೂ ನದಿಯು ಹೌದಾ, ಸಿಂಧೂ ನದಿಯು ಇಲ್ಲಿ ಕೈಲಾಸ ಪರ್ವತದಲ್ಲಿ ಉಗಮಗೊಂಡುದಾ, ಕೈಲಾಸ ಪರ್ವತದಲ್ಲಿ ಉಗಮಗೊಂಡು ಅದು ಈ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿತೈತಿ. ಭಾರತದಿಂದ ಪಾಕಿಸ್ತಾನಕ್ಕೆ ಹರಿತೈತಿ. ಆ ಪಾಕಿಸ್ತಾನಕ್ಕೆ ಹರಿಯುವಾಗ ಇಲ್ಲಿ ನಮಗೆ ಪಾಕಿಸ್ತಾನ ದೇಶ ಕಂಡು ಬರ್ತಿದ್ದದ. ಭಾರತದ ವಾಯುವ್ಯದಲ್ಲಿ ಪಾಕಿಸ್ತಾನ ಕಂಡು ಬರ್ತೈತಿ. ಆ ಪಾಕಿಸ್ತಾನದಲ್ಲಿ ಇಲ್ಲಿ ಈ ಪರ್ಷಿಯನರು ಸಿಂಧೂ ನದಿಯನ್ನ ಅವರು ಸಿಂಧೂ ನದಿ ಅಂತೇಳಿ ಕರೀಲಾರ್ದ, ಸಿಂಧೂ ನದಿ ಅಂತೇಳಿ ಕರೀಲಾರ್ದೆ ಅವರಿಗೆ ಸಿ ಎಂಬ ಉಚ್ಚಾರಣೆ ಅವರಿಗೆ ಬರಲಿಲ್ಲ. ಸಿ ಎಂಬ ಪದ ಉಚ್ಚಾರಣೆ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕಾಗಿ ಅವರು ಹಿಂದೂ ನದಿ ಅಂತೇಳಿ ಕರೀತಾರಲ್ಲ, ಹಿಂದೂ ಅಂತೇಳಿ ಕರೀತಾರ. ಅದಕ್ಕಾಗಿ ಅವರು ಈ ನದಿಯನ್ನ ಅಂದ್ರೆ ಸಿಂಧೂ ನದಿಯನ್ನ ಹಿಂದೂ ನದಿ ಅಂತೇಳಿ ಕರೀತಾರ. ಹಿಂದೂ ನದಿ ಅಂತೇಳಿ ಕರೀದಾಗ ಇಲ್ಲಿ ಈ ಎಲ್ಲಾ ಪ್ರದೇಶವನ್ನು ಆ ಪರ್ಷಿಯನರು ಹಿಂದೂಸ್ತಾನ್ ಅಂತೇಳಿ ಕರೀತಾರ ಅಂತೇಳಿ ನೋಡ್ಬೋದು. ನೆಕ್ಸ್ಟ್ ನೋಡ್ತೀವಿ ಏನ್ರಿ ಅಂತಂದಾಗ ಭಾರತವನ್ನ ಇಂಡಿಯಾ ಅಂತೇಳಿ ಕರಿತೀವಿ. ಈ ಭಾರತವನ್ನ ಇಂಡಿಯಾ ಅಂತೇಳಿ ಕರೀತಾರ ಯಾರು ಅಂದ್ರೆ ಗ್ರೀಕರು ಅಂತೇಳಿ ನೋಡ್ತೀವಿ. ಈ ಭಾರತದ ಮೇಲೆ ಎರಡನೇದಾಗಿ ದಾಳಿ ಮಾಡ್ತಾರೆ ಯಾರು ಅಂತಂದ್ರೆ ಮ್ಯಾಸಿಡೋನಿಯಾದ ಗ್ರೀಕರು ಅಂತೇಳಿ ನೋಡ್ತೀವಿ. ಯಾರೇ ಮ್ಯಾಸಿಡೋನಿಯಾದ ಗ್ರೀಕರು ಅಂತ ನೋಡ್ತೀವಿ. ಈ ಗ್ರೀಕರು ಭಾರತವನ್ನು ಅಂದಾಗ ಇಲ್ಲಿ ಇದೇ ಸಿಂಧು ನದಿಯನ್ನು ಈ ಗ್ರೀಕರು ಇಂಡಸ್ ಅಂತೇಳಿ ಕರೀತಾರ. ಅಂದ್ರೆ ಇಂಡಸ್ ನದಿ ಅಂತೇಳಿ ಕರೀತಾರ. ಇಂಡಸ್ ನದಿ ಅಂತೇಳಿ ಕರೀದಾಗ ಆ ಇಂಡಸ್ ಎಂಬ ಪದವೇ ಮುಂದೆ ಇಂಡಿಯೋ ಅಂತೇಳಿ ಬದಲಾವಣೆ ಆಗ್ತೈತಿ. ಇಂಡಿಯೋ ಎಂದು ಬದಲಾವಣೆ ಆಗ್ತೈತಿ. ಆ ಇಂಡಿಯೋ ಎಂಬ ಪದವೇ ಮುಂದೆ ಇಂಡಿಯಾ ಅಂತೇಳಿ ಅದು ಬರ್ತೈತಿ. ಇಂಡಿಯಾ ಎಂದು ಅದು ಬರ್ತೈತಿ ಅಂತೇಳಿ ನೋಡ್ಬೋದು. ನೆಕ್ಸ್ಟ್ ನೋಡ್ತೀವಿ ಯಾವ್ದ್ರಿ ಅಂತಂದಾಗ ಭಾರತದ ಸಂವಿಧಾನದಲ್ಲಿ ಭಾರತವನ್ನ ಇಂಡಿಯಾ ಎಂದರೆ ಭಾರತ ಅಂತೇಳಿ ಉಲ್ಲೇಖ ಮಾಡ್ಯಾರ. ಇಂಡಿಯಾ ಎಂದರೆ ಭಾರತ ಅಂತೇಳಿ ಸಂವಿಧಾನದಲ್ಲಿ ಅಂದ್ರೆ 1950 ಜನವರಿ 26ರಂದು ಭಾರತದ ಸಂವಿಧಾನವು ಜಾರಿಗೆ ಬರ್ತೈತಿ ಅಂತೇಳಿ ನೋಡ್ಬೋದು. ಆ ಸಂವಿಧಾನದಲ್ಲಿ ಭಾರತವನ್ನ ಇಂಡಿಯಾ ಎಂದರೆ ಭಾರತ ಎಂದು ಉಲ್ಲೇಖ ಮಾಡ್ಯಾರ ಅಂತೇಳಿ ನೋಡ್ಬೋದು. ಇದೇ ರೀತಿ ಈ ಭಾರತವು ಏನ್ ಮಾಡೈತ್ರಿ ಅಂತಂದಾಗ ಸುಮಾರು 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡ್ತೀವಿ. ಭಾರತವು ಸುಮಾರು ಎಷ್ಟು ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತಂದಾಗ 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡ್ತೀವಿ. ಯಾವ ರೀತಿ ಅಂತಂದಾಗ ಇಲ್ಲಿ ವಾಯುವ್ಯದಲ್ಲಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನನ ಅದು ಹೊಂದಿದೆಯಲ್ಲ. ಭಾರತವು ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಹೊಂದಿದೆ. ಅದರ ಜೊತೆಗೆ ಉತ್ತರದಲ್ಲಿ ಹಿಮಾಲಯ ಪರ್ವತಗಳನ್ನು ಹೊಂದಿದೆ ಅಂತ ನೋಡ್ತೀವಿ. ಉತ್ತರದಲ್ಲಿ ಹಿಮಾಲಯ ಪರ್ವತಗಳನ್ನು ಹೊಂದಿದೆ. ಅದರ ಜೊತೆಗೆ ಈಶಾನ್ಯದಲ್ಲಿ ಏನ್ರಿ ಅಂತಂದಾಗ ನೇಪಾಳ್ ಮತ್ತು ಭೂತಾನನ್ನ ತನ್ನ ನೆರೆಯ ರಾಷ್ಟ್ರವನ್ನಾಗಿ ಹೊಂದಿದೆ ಅಂತ ನೋಡ್ಬೋದು. ಅದರ ಜೊತೆ ಪೂರ್ವದಲ್ಲಿ ಮಯನ್ಮಾರನ್ನ ತನ್ನ ನೆರೆ ರಾಷ್ಟ್ರ. ಅದರ ಜೊತೆಗೆ ಇನ್ನೊಂದು ಯಾವ್ದ್ರಿ ಅಂತಂದಾಗ ಇಲ್ಲಿ ಬಾಂಗ್ಲಾದೇಶನ್ನ ತನ್ನ ನೆರೆ ರಾಷ್ಟ್ರವನ್ನಾಗಿ ಈ ಭಾರತ ಹೊಂದಿದೆ ಅಂತೇಳಿ ನೋಡ್ಬೋದು. ಭಾರತ ಹೊಂದಿದೆ ಅಂತೇಳಿ ನೋಡ್ಬೋದು. ಇದರ ಜೊತೆಗೆ ಇಲ್ಲಿ ಭಾರತವು ಅತಿ ಹೆಚ್ಚು ಭೂಗಡಿಯನ್ನು ಯಾವ ದೇಶದೊಂದಿಗೆ ಹೊಂದಿದೆ ಅಂತಂದಾಗ ಬಾಂಗ್ಲಾದೇಶ ಅಂತೇಳಿ ನೋಡ್ತೀವಿ. ಭಾರತವು ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿದ ದೇಶ ಯಾವ ದೇಶದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿದೆ ಅಂತಂದಾಗ ಬಾಂಗ್ಲಾದೇಶದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿದೆ ಅಂತ ನೋಡ್ತೀವಿ. ಎಷ್ಟು ಅಂದ್ರೆ 4096 ಕಿಲೋಮೀಟರ್ ಅಂತೇಳಿ ನೋಡಬಹುದು. ನೆಕ್ಸ್ಟ್ ಭಾರತವು ಅತಿ ಕಡಿಮೆ ಭೂಗಡಿಯನ್ನು ಯಾವ ದೇಶದೊಂದಿಗೆ ಹಂಚಿಕೊಂಡಿದೆ ಅಂತಂದಾಗ ಅಫ್ಘಾನಿಸ್ತಾನದೊಂದಿಗೆ ಭಾರತವು ಅತಿ ಕಡಿಮೆ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡ್ತೀವಿ. ಅದು ಸುಮಾರು 80 ಕಿಲೋಮೀಟರ್ ಭೂಗಡಿಯನ್ನ ಹೊಂದಿದೆ ಅಂತೇಳಿ ನೋಡಬಹುದು. ಇಂತಹ ಈ ಭಾರತವು ಸುಮಾರು 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಅಂತೇಳಿ ನೋಡಬಹುದು. ಇಲ್ಲಿ ಭಾರತವು ಉತ್ತರದಿಂದ ದಕ್ಷಿಣ ತುದಿಗೆ ದಕ್ಷಿಣದವರೆಗೆ ಸುಮಾರು ಎಷ್ಟು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಅಂತಂದಾಗ
ಅಂತಂದಾಗ ಉತ್ತರದಿಂದ ದಕ್ಷಿಣವರೆಗೆ ಸುಮಾರು 3214 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಅಂತೇಳಿ ನೋಡಬಹುದು. ಅದೇ ರೀತಿ ಈ ಭಾರತವು ಪೂರ್ವದಿಂದ ಪಶ್ಚಿಮಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಸುಮಾರು ಎಷ್ಟು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಅಂತೇಳಿ ಕೇಳಿದಾಗ 2933 ಕಿಲೋಮೀಟರ್ ಉದ್ದವನ್ನು ಭಾರತ ಹೊಂದಿದೆ ಅಂತೇಳಿ ನೋಡಬಹುದು. ಇಂತಹ ಈ ಭಾರತವು ಸುಮಾರು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿಂದ ಅದು ಕೂಡಿದೆ ಅಂತೇಳಿ ನೋಡಬಹುದು. ಇಂತಹ ಈ ಭಾರತವು ಹಲವಾರು ಭೌಗೋಳಿಕ ಲಕ್ಷಣಗಳನ್ನು ಕೂಡ ಹೊಂದಿದೆ ಅಂತ ನೋಡ್ತೀವಿ. ಆ ಭೌಗೋಳಿಕ ಲಕ್ಷಣಗಳು ಯಾವ್ಯಾವ ಅಂತಂದಾಗ ಉತ್ತರದ ಹಿಮಾಲಯ ಪರ್ವತಗಳು ಅಂತೇಳಿ ನೋಡ್ತೀವಿ. ಉತ್ತರದ ಹಿಮಾಲಯ ಪರ್ವತಗಳು ಅಂತೇಳಿ ನೋಡ್ತೀವಿ. ಈ ಭಾರತ ಈ ಉತ್ತರದಲ್ಲಿ ಹಿಮಾಲಯ ಪರ್ವತಗಳನ್ನು ಹೊಂದಿದೆ ಅಂತ ನೋಡ್ತೀವಿ. ಹಿಮಾಲಯ ಪರ್ವತಗಳನ್ನು ಹೊಂದಿದೆ. ಈ ಹಿಮಾಲಯ ಪರ್ವತಗಳು ಈ ಭಾರತವನ್ನು ವಿದೇಶಿಯರಿಂದ ರಕ್ಷಣೆಯನ್ನು ಕೂಡ ನೀಡ್ತಾವು ಅಂತೇಳಿ ನೋಡ್ತೀವಿ. ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರಗಳು ಕೂಡ ಕಂಡು ಬರ್ತಾವು ಅಂತೇಳಿ ನೋಡಬಹುದು. ಅಂತಹ ಶಿಖರಗಳು ಯಾವ್ಯಾವ ಅಂತಂದಾಗ ಇಲ್ಲಿ ನಮಗೆ ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಅಂತೇಳಿ ನೋಡ್ತೀವಿ. ಯಾವುದು ಅಂತಂದ್ರೆ ಮೌಂಟ್ ಎವರೆಸ್ಟ್ ಅಂತೇಳಿ ನೋಡ್ತೀವಿ. ಈ ಮೌಂಟ್ ಎವರೆಸ್ಟ್ ಜಗತ್ತಿನ ಅತಿ ಎತ್ತರವಾದ ಶಿಖರ ಅಂತ ನೋಡ್ತೀವಿ. ಇದು ಸುಮಾರು 8848.86 ಮೀಟರ್ ಎತ್ತರವನ್ನು ಹೊಂದಿದೆ ಅಂತೇಳಿ ನೋಡಬಹುದು. ಅದಾದ್ಮೇಲೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಅಂತ ನೋಡ್ತೀವಿ. ಆ ಶಿಖರವು ಕೂಡ ಈ ಉತ್ತರದ ಹಿಮಾಲಯ ಪರ್ವತಗಳಲ್ಲಿ ಕಂಡು ಬರ್ತಿದೆ. ಯಾವುದಿದೆ ಅಂತೇಳಿ ಅಂತಂದಾಗ K2 ಅಂತೇಳಿ ನೋಡ್ತೀವಿ. K2 ಅಥವಾ ಇದನ್ನ ಗಾಡ್ವಿನ್ ಆಸ್ಟಿನ್ ಅಂತೇಳಿ ಕರೀಬಹುದು. ಗಾಡ್ವಿನ್ ಆಸ್ಟಿನ್ ಅಂತೇಳಿ ಕರಿತೀವಿ. ಈ K2 ಸುಮಾರು 8611 ಕಿಲೋಮೀಟರ್ 11 ಮೀಟರ್ ಎತ್ತರವನ್ನು ಹೊಂದಿದೆ ಅಂತೇಳಿ ನೋಡಬಹುದು. ನೆಕ್ಸ್ಟ್ ಮೂರನೇದಾಗಿ ಯಾವುದಿದೆ ಅಂತೇಳಿ ಅಂತಂದಾಗ ಕಾಂಚನಜುಂಗ ಅಂತೇಳಿ ನೋಡ್ತೀವಿ. ಈ ಕಾಂಚನಜುಂಗ ಸಿಕ್ಕಿಂ ರಾಜ್ಯದಲ್ಲಿ ಎಲ್ಲಿವೆ? ಭಾರತದ ಸಿಕ್ಕಿಂ ರಾಜ್ಯದಲ್ಲಿ ನಮಗೆ ಕಂಡು ಬರ್ತೈತಿ ಅಂತೇಳಿ ನೋಡಬಹುದು. ಈ ರೀತಿ ಅತ್ಯಂತ ಎತ್ತರವಾದ ಶಿಖರಗಳನ್ನು ಕೂಡ ಈ ಹಿಮಾಲಯ ಪರ್ವತಗಳಲ್ಲಿ ನಮಗೆ ಕಂಡು ಬರ್ತೈತಿ ಅಂತೇಳಿ ನೋಡಬಹುದು. ಅದಾದ್ಮೇಲೆ ನೆಕ್ಸ್ಟ್ ಉತ್ತರದ ಮೈದಾನ ಪ್ರದೇಶ ಅಂತೇಳಿ ನೋಡ್ತೀವಿ. ಉತ್ತರದ ಮೈದಾನ ಪ್ರದೇಶ ಅಂತೇಳಿ ಅಂದಾಗ ನಾವು ಈ ಭಾಗವನ್ನ ಇಲ್ಲಿ ಭಾರತವನ್ನು ಮುಖ್ಯವಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ವಿಭಾಗ ಮಾಡ್ತೀವಿ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ವಿಭಾಗ ಮಾಡಿದಾಗ ಇಲ್ಲಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನೋಡ್ತೀವಿ. 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನೋಡ್ತೀವಿ. ಆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತವನ್ನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನಾಗಿ ಅದು ವಿಭಾಗ ಮಾಡ್ತೈತಿ ಅಂತ ನೋಡ್ತೀವಿ. ಅದೇ ರೀತಿ ಭಾರತವನ್ನು ನರ್ಮದಾ ನದಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನಾಗಿ ಅದು ವಿಭಾಗ ಮಾಡ್ತೈತಿ ಅಂತ ನೋಡ್ತೀವಿ. ನಿಮ್ಮ ಕ್ವಶನ್ ಕೇಳ್ತಾನ ಅಂತಂದಾಗ ಇಲ್ಲಿ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನಾಗಿ ವಿಭಾಗ ಮಾಡಿದ ನದಿ ಯಾವುದು ಅಂತಂದಾಗ ನರ್ಮದಾ ನದಿ ಅಂತ ನೋಡ್ತೀವಿ. ಅಂತಹ ಆ ನರ್ಮದಾ ನದಿಯು ಇಲ್ಲಿ ಅಮರಕಂಟಕದಲ್ಲಿ ಅಥವಾ ಅಮರಕಂಟಕ ಶಿಖರಗಳಲ್ಲಿ ಅಥವಾ ಪರ್ವತಗಳಲ್ಲಿ ನಮಗೆ ಉಗಮ ಆಗ್ತೈತಿ ಅಂತ ಹೇಳಿ ನೋಡಬಹುದು. ಇಲ್ಲಿ ನೆಕ್ಸ್ಟ್ ಉತ್ತರದ ಮೈದಾನ ಪ್ರದೇಶ ಅಂತ ಕರಿತೀವಿ. ಇಲ್ಲಿ ಸಿಂಧೂ ಮತ್ತು ಗಂಗಾ ನದಿ ಬಯಲಿನ ಪ್ರದೇಶವನ್ನು ಸಿಂಧೂ ಮತ್ತು ಗಂಗಾ ನದಿ ಬಯಲಿನ ಪ್ರದೇಶವನ್ನ ನಾವು ಉತ್ತರದ ಮೈದಾನ ಪ್ರದೇಶ ಅಂತ ಕರಿತೀವಿ. ಈ ಉತ್ತರದ ಮೈದಾನ ಪ್ರದೇಶವು ಅತ್ಯಂತ ಫಲವತ್ತಾದ ಮಣ್ಣನ್ನು ಹೊಂದಿದೆ. ಆ ಮಣ್ಣು ಯಾವುದ್ರಿ ಅಂತಂದಾಗ ಮೆಕ್ಕಲು ಮಣ್ಣನ್ನ ಹೊಂದಿದೆ. ಮೆಕ್ಕಲು ಮಣ್ಣನ್ನ ಈ ಉತ್ತರದ ಮೈದಾನ ಪ್ರದೇಶ ಹೊಂದಿದೆ ಅಂತೇಳಿ ನೋಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ದಕ್ಕನ್ ಪ್ರಸ್ಥಭೂಮಿ ಅಂತೇಳಿ ನೋಡ್ತೀವಿ. ದಕ್ಕನ್ ಪ್ರಸ್ಥಭೂಮಿ ಅಂತೇಳಿ ನೋಡ್ತೀವಿ. ಈ ದಕ್ಕನ್ ಪ್ರಸ್ಥಭೂಮಿಯು ಈ ಭಾಗದಲ್ಲಿ ನಮಗೆ ದಕ್ಕನ್ ಪ್ರಸ್ಥಭೂಮಿ ಕಂಡು ಬರ್ತಿದೆ ಅಂತೇಳಿ ನಾವು ನೋಡಬಹುದು. ಈ ದಕ್ಕನ್ ಪ್ರಸ್ಥಭೂಮಿಯು ಕೂಡ ಹಲವಾರು ಪರ್ವತಗಳನ್ನಾಗಲಿ ಹಲವಾರು ನದಿಗಳನ್ನಾಗಲಿ ಅದು ಹೊಂದಿದೆ ಅಂತ ನೋಡ್ತೀವಿ. ಹಲವಾರು ನದಿಗಳು ಕೂಡ ಈ ದಕ್ಕನ್ ಭೂಮಿಯಲ್ಲಿ ಉಗಮವಾಗ್ತವು ಅಂತೇಳಿ ನಾವು ನೋಡಬಹುದು. ನೆಕ್ಸ್ಟ್ ಇಲ್ಲಿ ನಮಗೆ
ಅರಾವಳಿ ಬೆಟ್ಟಗಳದ ಅಂದ್ರೆ ರಾಜಸ್ಥಾನದಲ್ಲಿ ನಮಗೆ ಅರಾವಳಿ ಬೆಟ್ಟಗಳು ಕಂಡು ಬರ್ತವು. ಆ ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಹೇಳ್ತಾನ, ಯಾವುದು ಅಂತಂದ್ರೆ ಗುರು ಶಿಖರ ಅಂತ ನೋಡ್ತೀವಿ. ಗುರು ಶಿಖರ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಯಾವುದು ಕರಾವಳಿ ತೀರ ಅಂತೇಳಿ ನೋಡ್ತೀವಿ. ಹೌದಾ, ಇಲ್ಲಿ ಕರಾವಳಿ ತೀರ ಅಥವಾ ಕರಾವಳಿ ಪ್ರದೇಶ ಅಂತೇಳಿ ನೋಡ್ತೀವಿ. ಭಾರತವು ಸುಮಾರು 9 ರಾಜ್ಯಗಳೊಂದಿಗೆ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಭಾರತವು ಸುಮಾರು ಎಷ್ಟು ರಾಜ್ಯಗಳೊಂದಿಗೆ ಕರಾವಳಿ ಪ್ರದೇಶವನ್ನು ಹೊಂದಿದೆ ಅಂತಂದಾಗ 9 ರಾಜ್ಯಗಳೊಂದಿಗೆ ಕರಾವಳಿ ಪ್ರದೇಶ ಹೊಂದೈತಿ ಅಂತ ನೋಡ್ತೀವಿ. ಇಲ್ಲಿ ಈ ಕರಾವಳಿ ಪ್ರದೇಶವನ್ನ ನಾವು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಅಂತೇಳಿ 2 ಭಾಗಗಳಾಗಿ ಈ ಭಾಗ ಮಾಡ್ತೀವಿ. ಅದರಲ್ಲಿ ನಾವು ಈ ಭಾಗವನ್ನ ಪಶ್ಚಿಮ ಕರಾವಳಿ ಅಂತೇಳಿ ಕರೆದ್ರೆ ಈ ಭಾಗವನ್ನ ಪೂರ್ವ ಕರಾವಳಿ ಅಂತೇಳಿ ಕರಿತೀವಿ. ಪೂರ್ವ ಕರಾವಳಿ ಅಂತೇಳಿ ನಾವು ಕರಿಬಹುದು. ಇಲ್ಲಿ ಪಶ್ಚಿಮ ಕರಾವಳಿಯನ್ನು ಹೊಂದಿದ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ಬಿಡ್ತಾರೆ. ಒಟ್ಟು ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯಗಳ ಸಂಖ್ಯೆ 9 ಆದ್ರೆ ಪಶ್ಚಿಮ ಕರಾವಳಿಯನ್ನು ಹೊಂದಿರುವ ರಾಜ್ಯಗಳ ಸಂಖ್ಯೆ 5 ಅಂತ ನೋಡ್ತೀವಿ. ಪಶ್ಚಿಮ ಕರಾವಳಿಯನ್ನು ಹೊಂದಿರುವ ರಾಜ್ಯಗಳ ಸಂಖ್ಯೆ 5 ಆದ್ರೆ ಪೂರ್ವ ಕರಾವಳಿಯನ್ನು ಹೊಂದಿರುವ ರಾಜ್ಯಗಳ ಸಂಖ್ಯೆ 4 ಅಂತೇಳಿ ನಾವು ಅಧ್ಯಯನ ಮಾಡಬಹುದು. ಈ ರೀತಿ ಈ ಕರಾವಳಿ ಪ್ರದೇಶಗಳ ಕುರಿತು ನಾವು ಅಧ್ಯಯನ ಮಾಡಬಹುದು. ಅದರ ಜೊತೆಗೆ ಈ ಭಾರತವು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟವನ್ನು ಕೂಡ ಹೊಂದಿದೆ ಅಂತ ನೋಡಬಹುದು. ನೆಕ್ಸ್ಟ್ ದ್ವೀಪಗಳು ಅಂತ ನೋಡ್ತೀವಿ. ಇಲ್ಲಿ ಭಾರತದಲ್ಲಿ ಈ ಭಾಗಕ್ಕೆ ಅಂದ್ರೆ ಈ ದಕ್ಷಿಣದ ಭಾಗಕ್ಕೆ ಇಲ್ಲಿ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳು ಅಂತೇಳಿ ನೋಡ್ತೀವಿ. ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳು ಅಂತ ನೋಡ್ತೀವಿ. ಈ ಅಂಡಮಾನ್ ನಿಕೋಬಾರ್ ನಮಗೆ ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರ್ತವೆ. ಅಂದ್ರೆ ಇಲ್ಲಿ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಕಂಡು ಬಂದ್ರೆ ಪಶ್ಚಿಮಕ್ಕೆ ನಮಗೆ ಅರಬ್ಬಿ ಸಮುದ್ರ ಕಂಡು ಬರ್ತೈತಿ. ಯಾವ್ದ್ರಿ ಅರಬ್ಬಿ ಸಮುದ್ರ ನಮಗೆ ಕಂಡು ಬರ್ತೈತಿ. ಅದೇ ರೀತಿ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಕಂಡು ಬರ್ತೈತಿ ಅಂತೇಳಿ ನೋಡ್ತೀವಿ. ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ನಮಗೆ ಲಕ್ಷದ್ವೀಪಗಳು ಕಂಡು ಬರ್ತವೆ ಅಂತ ನೋಡ್ತೀವಿ. ಇಲ್ಲಿ ಸುಮಾರು ಅದೇ ರೀತಿ ಬಂಗಾಳ ಕೊಲ್ಲಿಯಲ್ಲಿ ನಮಗೆ ಅಂಡಮಾನ್ ನಿಕೋಬಾರ್ ಕಂಡು ಬರ್ತೈತಿ ಅಂತೇಳಿ ನೋಡ್ಬೋದು. ಇಲ್ಲಿ ಸುಮಾರು ದ್ವೀಪಗಳು ಅಂತ ನೋಡಿದಾಗ ಸುಮಾರು 1208 ದ್ವೀಪಗಳು ನಮಗೆ ನಾವು ಭಾರತದಲ್ಲಿ ನೋಡ್ತೀವಿ. 1208 ದ್ವೀಪಗಳು ಭಾರತದಲ್ಲಿ ನೋಡಿದಾಗ ಆ 1208 ದ್ವೀಪಗಳಲ್ಲಿ ಸುಮಾರು 247 ದ್ವೀಪಗಳು ಮಾತ್ರ ಜನವಸತಿಗೆ ಅನುಕೂಲವಾದಂತಹ ದ್ವೀಪಗಳು ಅಂತೇಳಿ ನೋಡಬಹುದು. ಆ 247 ದ್ವೀಪಗಳಲ್ಲಿ ಸುಮಾರು 204 ದ್ವೀಪಗಳು ಅಂಡಮಾನ್ ನಿಕೋಬಾರ್ನಲ್ಲಿ ಕಂಡು ಬಂದರೆ ಉಳಿದಂತಹ 43 ದ್ವೀಪಗಳು ಇಲ್ಲಿ ಲಕ್ಷದ್ವೀಪದಲ್ಲಿ ನಮಗೆ ಕಂಡು ಬರ್ತಾವು ಅಂತೇಳಿ ನಾವು ಅಧ್ಯಯನ ಮಾಡಬಹುದು. ಈ ರೀತಿ ಭಾರತವು ಹಲವಾರು ಜನಾಂಗಗಳನ್ನು ಕೂಡ ಹೊಂದಿದೆ ಅಂತೇಳಿ ನೋಡ್ಬೋದು. ಅಂತಹ ಜನಾಂಗಗಳು ಯಾವ ಅಂತೇಳಿ ಅಂದಾಗ ಇಲ್ಲಿ ನಿಗ್ರಿಟೋ ಜನಾಂಗ ಅಂತ ನೋಡ್ತೀವಿ. ಭಾರತವು ನಿಗ್ರಿಟೋ ಜನಾಂಗವನ್ನು ಹೊಂದಿದೆ. ಅದರ ಜೊತೆಗೆ ಪ್ರೋಟೋ ಆಸ್ಟ್ರಲಾಯ್ಡ್, ಮೆಡಿಟರೇನಿಯನ್, ನಾರ್ಡಿಕ್ ಮತ್ತು ಮಂಗೋಲಾಯ್ಡ್ ಜನಾಂಗಗಳನ್ನ ಈ ಭಾರತ ಹೊಂದಿದೆ ಅಂತೇಳಿ ನೋಡಬಹುದು. ಅದರ ಜೊತೆಗೆ ಇಲ್ಲಿ ಮಾನವನ ವೈಜ್ಞಾನಿಕ ಹೆಸರು ಏನು ಅಂತ ಕೇಳಿದಾಗ ಮಾನವನ ವೈಜ್ಞಾನಿಕ ಹೆಸರು ಏನು ಅಂತ ಕೇಳಿದಾಗ ಇಲ್ಲಿ ಮಾನವನ ವೈಜ್ಞಾನಿಕ ಹೆಸರು ಹೋಮೋಸೇಪಿಯನ್ ಅಂತೇಳಿ ನೋಡ್ತೀವಿ. ಮಾನವನ ವೈಜ್ಞಾನಿಕ ಹೆಸರು ಹೋಮೋಸೇಪಿಯನ್ ಅಂತೇಳಿ ನಾವು ಅಧ್ಯಯನ ಮಾಡಬಹುದ್ರಿ. ಈ ರೀತಿ ಭಾರತವು ತನ್ನದೇ ಆದಂತಹ ಹಲವಾರು ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ ಅಂತ ನೋಡ್ತೀವಿ. ಅದಕ್ಕಾಗಿ ಈ ಭಾರತವನ್ನ ಉಪಖಂಡ ಅಂತೇಳಿ ಕರಿತೀವಿ. ಭಾರತವನ್ನ ಏನಂತೇಳಿ ಕರಿತೀವಿ ಅಂತಂದಾಗ ಭಾರತವನ್ನ ಉಪಖಂಡ ಅಂತ ನೋಡ್ತೀವಿ. ಯಾಕಂದ್ರೆ ಈ ರೀತಿ ಎಲ್ಲಾ ಹಲವಾರು ಈ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದ್ದಕ್ಕಾಗಿ ಈ ಭಾರತವನ್ನ ಉಪಖಂಡ ಅಂತೇಳಿ ಕರಿತೀವಿ. ಅದರ ಜೊತೆಗೆ ಭಾರತವನ್ನ ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಪರ್ಯಾಯ
ದ್ವೀಪ ಅಂತ ಕರಿತೀವಿ. ಇಲ್ಲಿ ಪರ್ಯಾಯ ದ್ವೀಪ ಅಂದ್ರೆ ಏನ್ರಿ ಅಂತಂದಾಗ 3 ಕಡೆ ಜಲಭಾಗವಿದ್ದು ಒಂದು ಕಡೆ ಮಾತ್ರ ಭೂಭಾಗವಿದ್ರೆ ಅದನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಅದರ ಜೊತೆಗೆ ದ್ವೀಪ ಅಂದ್ರೆ ಏನ್ರಿ ಅಂತಂದಾಗ 4 ಕಡೆ ಜಲಭಾಗವನ್ನು ಹೊಂದಿರುವ ಪ್ರದೇಶವನ್ನ ಇಲ್ಲಿ ದ್ವೀಪ ಅಂತೇಳಿ ನಾವು ಕರಿಬಹುದು. ಅದೇ ರೀತಿ ಇಲ್ಲಿ ಭಾರತವನ್ನು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಯಾಕ್ರಿ ಅಂತಂದಾಗ ಇಲ್ಲಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ಹೊಂದಿದ ಈ ಮೂರು ದಿಕ್ಕಿನಲ್ಲಿ ಭಾರತ ಜಲಭಾಗವನ್ನು ಹೊಂದಿದ್ದು, ಅದರ ಜೊತೆಗೆ ಇಲ್ಲಿ ಉತ್ತರದಲ್ಲಿ ಹಿಮಾಲಯ ಪರ್ವತಗಳನ್ನು ಹೊಂದಿದೆ ಅಂತ ನೋಡಬಹುದು. ಅಂದ್ರೆ ಇಲ್ಲಿ ಭೂಭಾಗವನ್ನು ಹೊಂದಿದೆ. ಅದಕ್ಕಾಗಿ ಈ ಭಾರತವು ಒಂದು ಕಡೆ ಭೂಭಾಗ, 3 ಕಡೆ ಜಲಭಾಗವನ್ನು ಹೊಂದಿದ್ದಕ್ಕಾಗಿ ಈ ಭಾರತವನ್ನ ಪರ್ಯಾಯ ದ್ವೀಪ ಅಂತೇಳಿ ನಾವು ಕರಿತೀವಿ. ಈ ರೀತಿ ನೆಕ್ಸ್ಟ್ ನಾವು ಏನ್ರಿ ಅಂತಂದಾಗ ಇಲ್ಲಿ ಇತಿಹಾಸದ ಕುರಿತು ತಿಳಿದಾಗ ಮೂಲಾಧಾರಗಳು ಅಂತೇಳಿ ಬರ್ತಾವ. ಆ ಮೂಲಾಧಾರಗಳ ಬಗ್ಗೆ ಅಂದ್ರೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ ನಮಗೆ ಏನ್ ಬೇಕು? ಮೂಲಾಧಾರಗಳು. ಮುಂದಿನ ಅಧ್ಯಾಯದಲ್ಲಿ ಆ ಮೂಲಾಧಾರಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ.